ವಂದನಂ ಜಡಿಸಿದ್ಧಾಯ ಗುರುರೂಪಾಯ ಮಂಗಲಂ ಸತ್ತಾಯ ಶುದ್ಧಚರಿತಾಯ ಶ್ರೀ ಜಡಿಸಿದ್ಧಾಯ ಶುಭಮಂಗಲಂ ಶುಭಮಂಗಲಂ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ, ಏನ ಆರಾಧ್ಯ ಗುರುದೈವ ಪವಾಡ ಪುರುಷ ಜಗತ್ತಿನಲ್ಲೇ ಪ್ರಸಿದ್ಧವಾದ ಜಗದ್ಗುರು ಜಡಿಸಿದ್ದೇಶ್ವರ ಯೋಗೇಂದ್ರ ಮಹಾಶಿವಿಗಳ ಏನ ಹೃದಯದಲ್ಲಿ ಸ್ಮರಿಸಿಕೊಂಡು, ಕ್ಷೇತ್ರ ಮಾತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವದ ಆ ಸನ್ನಿಧಾನಕ್ಕೆ ಭಕ್ತಿಯ ಶರಣಾರ್ಥಿ ಹೇಳುತ್ತಾ, ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮದ ಇವತ್ತಿನ 2ನೇ ದಿವಸದ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಆತ್ಮೀಯ ಪರಮ ಪೂಜ್ಯರು, ವಯೋವೃದ್ಧರು, ಜ್ಞಾನವೃದ್ಧರು, ಅನುಭಾವಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸೋತ್ರೆ ಬ್ರಹ್ಮಷ್ಟ ಶ್ರೀ ಸಜ್ಜಾನಂದ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಶರಣಾರ್ಥಿ ಹೇಳ್ತಾ, ಈ ಕಾರ್ಯಕ್ರಮ ಉದ್ದೇಶಿ ಭಾಳ ಸುಂದರವಾಗಿ ಮಾತನಾಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಾಲಿಕಟ್ಟಿಯ ಕೃಷ್ಣಾನಂದ ಮಹಾಸ್ವಾಮಿಗಳವರಲ್ಲಿ, ಶಾಂತಾನಂದ ಮಹಾಸ್ವಾಮಿಗಳವರಲ್ಲಿ, ಮಾತಾಜಿಯವರಲ್ಲಿ ಶರಣಾರ್ಥಿ ಹೇಳ್ತಾ, ಬಹಳ ಸುಂದರವಾಗಿ ಪೀಠಿಕೆಯನ್ನು ಹಾಕಿ 2 ಮಾತುಗಳನ್ನು ಬಹಳ ಚೆನ್ನಾಗಿ ಮಾತನಾಡಿರ್ತಕ್ಕಂಥ ಮಾಲಿಂಗಪುರಿಯ ಪೂಜ್ಯ ಸಜ್ಜಾನಂದ ಮಹಾಸ್ವಾಮಿಗಳ ಸಂಚಾಲಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಚಿದ್ಗನಾನಂದ ಸ್ವಾಮಿಗಳಲ್ಲಿ ಶರಣಾರ್ಥಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಸದ್ಭಕ್ತರೇ, ತಾಯಿಯಂದ್ರಿ, ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ಸುಂದರವಾಗಿ ನಾವೆಲ್ಲ ನೋಡ್ತಿದ್ವಿ, ವರ್ಷ ಹುಗ್ಗಿ ಉಂಡು ತೇರು ಬಂಡಿ ಜಗ್ಗಿ ರಾತ್ರಿ ಹುಯಿ ಅಂತೇಳಿ ನಾಟಕ ಉದ್ಘಾಟನೆ ಮಾಡಿ ಹೋಗಿಬಿಡ್ತಿದ್ವಿ ನಾವೆಲ್ಲ ಇದೇ ವೇದಿಕೆ ಮೇಲೆ. ಗೊತ್ತಾಯ್ತು ನಿಮಗೆಲ್ಲ. ಎಲ್ಲರೂ ಬರುವಾಗ ಒಂದೊಂದು ಶೆಟ್ರ್ ಹಾಕ್ಕೊಂಡು, ಒಂದೊಂದು ಚದಾರ ಹೊತ್ಕೊಂಡು, ಒಂದೊಂದು ಕವದಿ ತಗೊಂಡು ಹೊಳ್ಳಿ ಹೋಗಿ ಹಾದೇ ಇರ್ತದ್ದಲ್ಲ. ಈಗೆಲ್ಲ ಮಾಡಕತ್ತಿದ್ರು, ಏನರ ಒಂದು ಬದಲಾವಣೆ ಮಾಡೋಣಲ್ಲ ಅಂತ ವಿಚಾರ ಮಾಡಿದ್ವಿ ನಾವೆಲ್ಲ. ಜಾತ್ರಾ ಕಮಿಟಿಯವರು, ಅಜ್ಜಬ್ ಸಾಕೋರು ಮಾತಾಡಿ ಬರೀ ಹಂಗೆ ಮಾಡೋದು ಬೇಡ, ಏನರ ಬದಲಾವಣೆ ಮಾಡೋಣ. ತೆರಬಂಡಿ ಎಳೆದು ಇದ್ದೇ ಇರ್ತೈತಿ, ನಾವು ಬರತ್ತವಿ, ಅವರು ಇರತ್ತಾರ, ನಾಟಕ ಉದ್ಘಾಟನೆ ಮಾಡ್ತೇವೆ. ಇದಕ್ಕಿಂತ ಏನೋ ಒಂದು ವಿಶೇಷಿತವಾಗಿ ಬದಲಾವಣೆ ಮಾಡೋಣ ಅಂಥೇಳಿ ವಿಚಾರ ಮಾಡಿ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಭಾಳ ಚೆನ್ನಾಗಿ ಮಹಾತ್ಮರ ಕರೆಸೋದು, ಅವರ ದರ್ಶನ, ಆಶೀರ್ವಾದ, ಆಶೀರ್ವಚನ 3 ಲಾಭ. ಮಹಾತ್ಮರು ಬರೋದರಿಂದ ದರ್ಶನ, ಆಶೀರ್ವಾದ, ಆಶೀರ್ವಚನ ಇವು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಮಾಡೋಣ ಅಂಥೇಳಿ ಒಂದು ವಿಚಾರವನ್ನು ಹಂಚಿಕೊಂಡಾಗ ಎಲ್ಲರೂ ಭಾಳ ಖುಷಿಪಟ್ಟರು. ಅದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮ ಆಯೋಜನೆ ನಾವು ಮಾಡಿದ್ದೇವೆ, ಕಮಿಟಿಯವರು ಮಾಡ್ಯಾರ, ಅಜ್ಜಬ್ ಸಾಕೋರು ಕೂಡಿ ಮಾಡ್ಯಾರ ಅಂತೇಳಿ ನಾವು ಅಷ್ಟೇ ಕುಂತ್ರೆ ಕೆಲಸ ಆಗಂಗಲ್ರಿ. ನೀವೆಲ್ಲ ಬೇಕಾ, ನೀವೆಲ್ಲ ಬಂದಾಗ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತೈತಿ. ಇವತ್ತು ನೋಡಿ ಎಷ್ಟು ಜನ ನೀವೆಲ್ಲ ಕೂಡಿದ್ದೀರಿ. ಅದಕ್ಕೆ ಇದು ಯಾವ ವಿಶೇಷತೆ ಅಂದರೆ, ಲಕ್ಷ್ಮೀದೇವಿ ಇವತ್ತೇನರ ನನಗನ್ಸಕತ್ತೈತಲ್ಲ, ಇಷ್ಟು ದಿವಸ ಜಾತ್ರೆ ಮಾಡೋದಕ್ಕಿಂತ ಇವತ್ತೇನು ಜಾತ್ರೆ ಮಾಡಾಕತ್ತೇವಲ್ಲ, ಇದು ನೋಡಿ ಲಕ್ಷ್ಮೀದೇವಿ ಖುಷಿ ಪಡಾಕತ್ತಾಳೆ ಏನೋ ಅನ್ಸಕತ್ತೈತಿ ನನಗೆ. ಅಷ್ಟು ಖುಷಿ ಅನ್ಸಕತ್ತೈತಿ. ಭಾಳ ಸುಂದರವಾಗಿ ಪೂಜ್ಯರಿಗಾಗಲೇ ಮಾತನಾಡ್ತಾ ಬಂದಿದ್ದಾರೆ ವಿಶೇಷವಾಗಿರ್ತಕ್ಕಂಥದ್ದನ್ನು. ನಾವು 3 ದಿವಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮಾಡಿದ ಬಳಿಕ ವಿಷಯಗಳನ್ನು ಯಾವ್ಯಾವ ಹಾಕ್ಬೇಕಂತ ಚರ್ಚೆ ಮಾಡಿದ್ವಿ ನಾವು. ಹಂಗೆ ಭಾಳ ಬೆರಿಕ್ರಿ ನಮ್ಮೆಲ್ಲ ಹಿರಿಯರು, ಉದ್ಯೋಗ ಸಾಕೋರು, ಕಮಿಟಿಯವರು ಭಾಳ ಬೆರಿಕ್ರಿ. 3 ವಿಷಯನ ಬೇರೆ ಬೇರೆ ಹಾಕಿದ್ವಿ ನಾವು. ಹಂಗೆ ಬೇಡ ಅಂದ್ರೆ ತಳದಿಂದ ತಗೊಳ್ಳೋಣ ಇದನ್ನು ಅಂಥೇಳಿ ನಿಜಗುಣರು ಒಂದೇ ವಿಷಯ ಒಂದೇ ಪದ್ಯದೊಳಗೆ ಇರ್ತಕ್ಕಂಥದ್ದು ಇವನ್ನೆಲ್ಲ ಭಾಳ ಸುಂದರವಾಗಿ ಗುರುವಿನ ಮಾತುಗಳನ್ನು ಆಲಿಸೋದು, ಆಲಿಸಿದ ಬಳಿಕ ಅಲ್ಲಿ ಪಾಪ ಮತ್ತು ಪುಣ್ಯದ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಇಟ್ಕೊಂಡು ಬಂದಾರ. ಇವನ್ನೆಲ್ಲ ನಮ್ಮ ಅಜ್ಜಬ್ ಸಾಕೋರು ಹಾಕಿದ್ದಾರೆ ಇವನ್ನೆಲ್ಲ ವಿಷಯ ಭಾಳ ಚೆನ್ನಾಗಿ. ಯಾಕಂದರೆ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳಿವೆಲ್ಲ. ನಿಜಗುಣರ ಶಾಸ್ತ್ರದ ವಿಚಾರಗಳನ್ನು ಇವತ್ತಿನ ದಿವಸ ದುರಿತ ಕರ್ಮವನ್ನಲ್ಲದರೂ ಪುಣ್ಯವನ್ನೇ ಮಾಡು ನೋಡಿ, ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು. ಇದರೊಳಗೆ ಭಾಳ ತಿಳ್ಕೊಳ್ಳೋ ಅಂಥದ್ದು ಏನಾರು ಐತೇನೋ
ಸರಳ ಎಲ್ಲರಿಗೂ ಗೊತ್ತಾಕೈತಿದು. ನಿಜಗುಣರು ಎಲ್ಲರಿಗೂ ತಿಳಿಯೋ ಹಾಗೆ ಹೇಳಿದ್ದಾರೆ. ದುರಿತ ಕರ್ಮವನ್ನಲ್ಲದರೂ ದುರಿತ ಕರ್ಮ, ದುರಿತ ಅಂದ್ರೆ ಗೊತ್ತೈತಿ ಕೆಟ್ಟದ್ದು, ಕರ್ಮ ಅಂದ್ರೆ ಕೆಟ್ಟದ್ದು. ನಮ್ಗೆ ಸುಖ ಬೇಕಾಗೈತೆ ಬೇಡಾಗೈತೆ ಇಷ್ಟ ವಿಚಾರ ಮಾಡಿಬಿಡೋ ನಾವು. ನಮ್ಗೆ ಸುಖ ಬೇಕೋ ಬೇಡೋ, ಸುಖ ಬೇಕಾಗಿತ್ತಪ್ಪ ಅಂದ್ರೆ ನಾವು ಏನು ಮಾಡ್ಬೇಕ್ರಿ? ಒಳ್ಳೆ ಕೆಲಸನ ಮಾಡಬೇಕಲ್ಲ. ನಾವು ಊಟ ಮಾಡಬೇಕಾಗಿತ್ತು, ಅಡಿಗೆ ಚಲೋ ಇತ್ತಂದ್ರೆ ನಾವು ಗಟ್ಟಿಮುಟ್ಟಾಗಿಕ್ಕವಿ. ಅಳಿಸಿದ್ದು ಊಟ ಮಾಡಿದ್ರೆ ಗಟ್ಟಿ ಆಗಕ್ಕೆ ಸಾಧ್ಯವಿಲ್ಲ. ನಮಗೆ ಸುಖ ಬೇಕಾಗಿತ್ತು, ನಾವೆಲ್ಲವನ್ನು ಬಯಸ್ತೇವೆ. ನಾವೆಲ್ಲ ಸಿರಿ ಬಯಸ್ತೇವೆ, ಸಂಪತ್ತು ಬಯಸ್ತೇವೆ, ಐಶ್ವರ್ಯ ಬಯಸ್ತೇವೆ, ಸುಖವನ್ನು ಬಯಸ್ತೇವೆ. ನಾವು ಬಯಸ್ತೇವೆ ಖರೆ, ಆದ್ರೆ ಬಯಸಿದ ಫಲ ನಮಗೆ ಬೇಕಾಗಿತ್ತಂದ್ರೆ ನಾವೇನು ತಿಳ್ಕೋಬೇಕು? ನಾವು ಕೆಟ್ಟದ್ದನ್ನು ಬಿಡಬೇಕು. ದುರಿತವಾಗಿರ್ತಕ್ಕಂಥದ್ದು, ಕೆಟ್ಟದ್ದಾಗಿರ್ತಕ್ಕಂಥದ್ದು ಅದನ್ನು ಬಿಡಬೇಕು. ಕೆಟ್ಟದ್ದು ಮಾಡಿದ್ರೆ ಏನಾಕೈತಿ, ಚಲೋ ಮಾಡಿದ್ರೆ ಏನಾಕೈತಿ ಅನ್ನೋದು ಎಲ್ಲರೂ ಮಾತನಾಡ್ತಾ ಬಂದಿದ್ದಾರೆ. ಕೆಟ್ಟದ್ದು ಮಾಡಿದ್ರೆ ಏನಾಕೈತಪ್ಪ ಅಂದರೆ ನಮ್ಮ ಪಾಪ ಬರ್ತೈತಿ, ಮತ್ತೊಂದು ಏನಾಗಂಗಿಲ್ಲ, ಪಾಪಗಳ ಬರ್ತಾವ. ಕೆಟ್ಟದಂದ್ರೆ ಏನು? ನಾವು ತಿಳ್ಕೊಂಬಿಟ್ಟಿದ್ದೇವೆ ಕೆಟ್ಟ ಅಂದ್ರೆ ಕೊಲೆ ಮಾಡೋದು, ಸುಲಿಗೆ ಮಾಡೋದು ಅಷ್ಟೇ. ಯಾಕ್ರಿ ಅಷ್ಟೇ ಕೆಟ್ಟಲ್ಲ, ನಾವು ಮತ್ತೊಬ್ಬರಿಗೆ ಹೊಟ್ಟಿ ಕಿಚ್ಚನ್ನು ಪಡ್ತೇವೆ. ಅವ ಬೆಳೆಯಕತ್ತಾನ, ಅವನು ಬೆಳೆಸಬಾರ್ದು ಅಂತೇಳಿ ನಾವು ಏನು ಮಾಡ್ತೇವಲ್ಲ ಅದು ಕೆಟ್ಟ. ನೋಡೋದ್ರಿಂದ ಕೆಟ್ಟ ಆಕೈತಿ, ನಾವು ಮಾಡೋ ಕೆಲಸದಿಂದ ಕೆಟ್ಟ ಆಕೈತಿ. ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದ್ರಿಂದ ಕೆಟ್ಟ ಆಕೈತಿ. ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾತನಾಡೋದ್ರಿಂದ ನಮಗೆ ಕೆಡಕ್ಕೆ ಬರ್ತೈತಿ. ಮಾಡಿದವರ ಪಾಪ ಆಡಿದವರ ಬಾಯಿಯೊಳಗೆ ಗೊತ್ತೈತಿ ಅಲ್ಲ. ಬರೀ ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾಡಿ ಕಟ್ಟಿ ಕುಂತ ಮಾತಾಡಿದ್ವಿ ಅಂದ್ರೆ ಪಾಪ ಬರ್ತೈತೆ. ನಾವು ಗಂಟು ಕಟ್ಟಬೇಕಾಗೈತಿ, ಬ್ಯಾಂಕ್ನಾಗ ದುಡ್ಡು ಇಡಬೇಕಾಗೈತಿ. ಇಡ್ತಿರಲಿಲ್ಲ ಬ್ಯಾಂಕ್ನಾಗ ದುಡ್ಡು. ಬ್ಯಾಂಕ್ನಾಗ ದುಡ್ಡು ಇಡಬೇಕಾಗಿತ್ತು ಚಲೋ ಆಗಲಿ ಅಂತೇಳಿ ದುಡ್ಡು ಇಡಬೇಕಾಗತ್ತಲ್ಲ. ಹಂಗಾಗಿ ಇದು ಡಿಪಾಸಿಟ್, ಇದು ಮಹಾತ್ಮ ಪರಮಾತ್ಮೊಳಗ ನಾವು ಡಿಪಾಸಿಟ್ ಇಡಬೇಕಾಗಿತ್ತಂದ್ರೆ ನಾವು ಪುಣ್ಯವನ್ನು ಗಳಿಸ್ಬೇಕಾಗ್ತತಿ. ಪುಣ್ಯ ಗಳಿಸ್ಬೇಕಾಗೈತಿ. ಪುಣ್ಯ ಗಳಿಸ್ಬೇಕಾಗಿತ್ತಂದ್ರೆ ಪಾಪಗಳನ್ನು ಬಿಡಬೇಕು. ಪಾಪವನ್ನು ಹಂಗೆ ತುಂಬ ಕತ್ತಿದ್ವಿ ಅಂದ್ರೆ ಇಲ್ಲಿ ಫೋಟೋ ಹೊಡಿತಾನೆ, ನಮ್ಮೊಬ್ಬ ಫೋಟೋ ಹೊಡಿತಾನೆ. ಇಲ್ಲಿ ಇದೇ ಜನ್ಮದೊಳಗ್ರಿ, ಮಾನವ ಜನ್ಮದೊಳಗೆ ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠತೆಯನ್ನು ಪಡೆದಿರ್ತಕ್ಕಂಥ ಈ ಮಾನವ ಜನ್ಮದೊಳಗೆ ನಾವು ಗಳಿಸ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ಪುಣ್ಯವನ್ನು ಗಳಿಸ್ಬೇಕು, ಪಾಪ ಗಳಿಸೋದಲ್ಲ. ಪಾಪ ಗಳಿಸಲು ಪುಣ್ಯವನ್ನು ಗಳಿಸ್ಬೇಕು. ನಾವು ಎಷ್ಟೋ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕ್ರಿಮಿಗಳನ್ನು ನೋಡ್ತೇವೆ. ನಾವು ಎಷ್ಟೋ ಪರೋಪಕಾರವನ್ನು ಮಾಡ್ತಾವೆ, ಪುಣ್ಯವನ್ನು ಗಳಿಸ್ತಿರ್ತಾವೆ. ಒಮ್ಮೆ ಕಾಡಿ ಬೆಂಕಿ ಎತ್ತಿರ್ತೈತಿ. ಕಾಡಿಗೆ ಬೆಂಕಿ ಎತ್ತಿರ್ತೈತಿ. ಬೆಂಕಿ ಎತ್ತಂಥ ಸಂದರ್ಭದೊಳಗ ಎಲ್ಲರೂ ಹೋಗಿ ನೀರು ಹಾಕ್ತಿರ್ತಾರೆ. ಅಷ್ಟು ಜನ ನೀರು ಅನಿಸ್ತಿರ್ತಾರೆ. 4 ಮಂದಿ ಕಟ್ಟಿ ಕುಂತಿರ್ತಾರೆ. ಅವರು ಕಟ್ಟಿ ಕುಂತಂಥ ಸಂದರ್ಭದೊಳಗ ಅವ್ರನ್ನ ಒಂದು ಗುಬ್ಬಿ ಬಾಯಾಗ ನೀರು ಇಟ್ಕೊಂಡು ಹೋಗಿ ಆ ಬೆಂಕಿ ಮೇಲೆ ಸುರಿ ಮತ್ತೆ ಬರ್ತಿರ್ತೈತಿ. ಬಾಯಾಗ ನೀರು ತೊಗೊತೈತಿ, ಹೋಗಿ ಸುರಿಸಿರ್ತೈತಿ. ಅದು ಇದನ್ನೆಲ್ಲ ನೋಡೋ 4 ಮಂದಿ ಕಟ್ಟಿ ಕುಂತಿದ್ರಲ್ಲ, ಅವ್ರು ನೋಡ್ತಿರ್ತಾರ. ಅವ್ರು ನೋಡಿ ಗುಬ್ಬಿ ಕೇಳ್ತಾರ. ಅವ್ರು ಏನಿಲ್ಲ ಅಂತಾರ. ಅವ್ರು ಇಲ್ಲ ಅಂತ. ಅವಾಗ ಅದು ಬಾಯಾಗ ನೀರ್ತೈತಿ, ನಿಂತ್ಕೊಂತೈತಿ, ಕೇಳ್ತಾರ. ಅಷ್ಟೆಲ್ಲ ಜನ ನೀರು ಹಾಕಕತ್ತಾರಲ್ಲ, ಬೆಂಕಿ ಆರ್ತಾ ಇಲ್ಲ. ಕೊಡಲಿ ಹಾಕಕತ್ತಾರ, ಬ್ಯಾಕೆಟ್ಲಿ ಹಾಕಕತ್ತಾರ, ಪೈಪ್ಲಿ ಹಾಕಕತ್ತಿದ್ದಾರ. ಆದರೂ ಆ ಬೆಂಕಿ ಆರಾಕತ್ತಿಲ್ಲ. ನೀ ಏನು ಬಾಯಾಗ ಇಟ್ಕೊಂಡೋಗಿ ಹಾಕಕತ್ತಿಯಲ್ಲ ನೀರು, ಬೆಂಕಿ ಆರ್ತೈತಿ ಅಂತ ಕೇಳಿದ್ರಂತ. ಅದು ಮಾತಾಡಲಿಲ್ಲ, ಬಾಯಾಗ ನೀರಿತ್ತು, ಹೋಗಿ ಸುರಿ ಬಂತಂತ, ಒಳ್ಳೆ ಅಂತಂತ. ಅವಾಗ ಕೇಳ್ತಂತ ಏನು ಅಂತ ಕೇಳ್ತಂತ. ಅಲ್ಲ, ಅಷ್ಟೆಲ್ಲ ಜನ ಕೊಡಲ್ಲಿ, ಬ್ಯಾಕೆಟ್ಲಿ, ಪೈಪ್ಲಿ, ಟ್ಯಾಂಕರಿಂದ ನೀರು ಹಾಕಕತ್ತಾರ, ಬೆಂಕಿ ಆರ್ತಾ ಇಲ್ಲ. ನೀ ಬಾಯಿಯೊಳಗೆ ನೀರು ತಗೊಂಡೋಗಿ ಹಾಕಕತ್ತೀಯಲ್ಲ, ಆ ಬೆಂಕಿ ಆರ್ತೈತೇನೋ ಅಂತೇಳಿ ಕೇಳಿದ್ರಂತ ಅವ್ರು. ಅವಾಗ ಆ ಗುಬ್ಬಿ ಹೇಳ್ತಂತ ಒಂದು ಮಾತನ್ನು ಭಾಳ ಚೆನ್ನಾಗಿ, ಆ ಬೆಂಕಿ ಆರ್ತೈತೆ ಬಿಡ್ತೈತೆ ಗೊತ್ತಿಲ್ಲ. ಆ ಬೆಂಕಿ ಆರ್ತೈತೆ ಬಿಡ್ತೈತೆ ಗೊತ್ತಿಲ್ಲ. ಅವ್ರು ಕೊಡಲ್ಲಿ, ಬ್ಯಾಕೆಟ್ಲಿ, ಪೈಪ್ಲಿ, ಟ್ಯಾಂಕರ್ಲಿ ಹಾಕಿದ್ರು ಸಹ ಆರ್ತೈತೆ ಎಲ್ಲ ಗೊತ್ತಿಲ್ಲ. ನಾ ಬಾಯಲ್ಲಿ ಹಾಕಿದ್ರು ಆರ್ತೈತೆ ಎಲ್ಲ ಗೊತ್ತಿಲ್ಲ. ಆದ್ರೆ ಒಂದು ತಿಳ್ಕೊಳ್ರಿ, ಆ ಪರಮಾತ್ಮ ನೋಡಾಕೈತಲ್ಲ, ಆ ಪರಮಾತ್ಮ ನೋಡೋದ್ರೊಳಗೆ ಆ ಬೆಂಕಿ ಆರಿಸೋ ಲಿಸ್ಟ್ನೊಳಗೆ ನಂದಿರ್ಬೇಕನ, ಬೆಂಕಿ ಹಚ್ಚೋ ಲಿಸ್ಟ್ನೊಳಗೆ ನಂದಿರಬಾರ್ದು ಅಂತೇಳಿ ಆ ಗುಬ್ಬಿ ಹೇಳ್ತಂತೆ. ಪುಣ್ಯ ಗಳಿಸುವ ಲಿಸ್ಟ್ನೊಳಗೆ ಇರಬೇಕಂತೆ ನಮ್ಮದು. ಅದಕ್ಕೆ ನಾವು ಈ ಫೋಟೋ ಹೊಡಿತಿರ್ತಾನೆ. ಇಲ್ಲಿ ನೀವು ಫೋಟೋ ಹೊಡಿಸ್ಕೊಳಕ್ಕೆ ಹೋಗಿರ್ತೀರಿ. ನೀವು ಆಧಾರ್ ಕಾರ್ಡ್ ಮಾಡಾಕ, ಬ್ಯಾಂಕ್ ಪಾಸ್ಬುಕ್ ಮಾಡಾಕ ಫೋಟೋ ತೊಗೊಂಬ ಅಂತಾರೆ ಅವ್ರು. ಮೂರು ಫೋಟೋ ತೊಗೊಂಬ ಅಂತ ನೋಡಿ. ಫೋಟೋ ಹೊಡಿಸ್ಕೊಳ್ಳುವಾಗ ಎಷ್ಟು ಚಂದ
ರೆಡಿಯಾಗಿ ಹೊಕ್ಕಿರ್ತೀರಿ ನೀವೆಲ್ಲ, ಹಾಕಿರಿಲ್ರಿ? ರೆಡಿಯಾಗಿ ನಿಂತ್ಕೊಂತೀರಿ. ಅವ ಅಂತಿರ್ತಾನೆ, ಫೋಟೋ ಹೊಡ್ಯಾವ ಸುಳ್ಳು ಹೇಳ್ತಿರ್ತಾನ, ಆ ಕಡೆ ಒಳ್ ಈ ಕಡೆ ಒಳ್ ಕರೆಕ್ಟಾಗಿ ನಿಂತಿರ್ತಾನ, ಅಂದ್ರು ಅಂತಿರ್ತಾನ ಆ ಕಡೆ ಒಳ್ ಈ ಕಡೆ ಒಳ್ ಫೋಟೋ ಹೊಡ್ಯಾಕೆ ಬರಂಗಿಲ್ಲ ಅಂತಿರ್ತಾರೆ ಅವಾಗ. ಆ ಕಡೆ ಒಳ್ಳೆ ಈ ಕಡೆ ಒಳ್ಳೆ ನೆಟ್ಗೆ ನೋಡು, ತಲೆ ಮ್ಯಾ ಮಾಡಿ ತೆಳಗೆ ಮಾಡಿ ನೆಟ್ಗೆ ಮಾಡಿ ಅಂತಿರ್ತಾನ. ಅಂತ ಫೋಟೋ ಹೊಡಿ ಅವ ಹೇಳ್ದಂಗೆ ಕೇಳಿದ್ವಿ ಅಂತೇಳಿ ನಮ್ಮ ಫೋಟೋ ಚಲೋ ಬರ್ತೈತಿಲ್ಲ? ಫೋಟೋ ಚಲೋ ಬರ್ತೈತಿ ಇಲ್ಲ? ಬರಂಗಿಲ್ಲ. ಬರ್ತೈತೇನ್ರಿ? ಫೋಟೋ ಚಲೋ ಬರಂಗಿಲ್ಲ. ಹೇಗೆ ನಮ್ಮ ಫೋಟೋ ಚಲೋ ಬರಲಿ ಅಂತೇಳಿ ನಾವು ಯಾವ ರೀತಿಯಾಗಿ ರೆಡಿ ಹಾಕವೆಲ್ಲ, ಎಲ್ಲವನ್ನ ಹಚ್ಕೊಂಡು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಫೋಟೋಕ್ಕೆ ಹೆಂಗೆ ಪೋಸ್ ಕೊಡ್ತೇವಲ್ಲ, ಅದು ಫೋಟೋ ಆ ಕಡೆ ಇಡೋಣ. ನಮ್ಮ ಜೀವನದ ಸರ್ವಸ್ವ ಆಗಿರ್ತಕ್ಕಂಥ ಈ ಮಾನವ ಜನ್ಮದ ಸಾರ್ಥಕತೆಯ ಫೋಟೋ ಚೆನ್ನಾಗಿ ಆಗ್ಬೇಕಾಯ್ತಂದ್ರೆ ನಾವು ಪುಣ್ಯವನ್ನು ಗಳಿಸ್ಬೇಕು, ಪಾಪವನ್ನು ಮಾಡಬಾರ್ದು. ಪಾಪ ಮಾಡಿದ್ರೆ ಫೋಟೋ ಸರಿ ಬರೋಂಗಿಲ್ಲ. ಫೋಟೋ ಬಂದ ಬಳಕ ನೋಡಿದ್ರೆ ನಾ ಹಂಗೆ ನಿಲ್ಬೇಕಾಗಿತ್ತು ಹಿಂಗೆ ನಿಲ್ಬೇಕಾಗಿತ್ತು ಅಂದ್ರೆ ನಡಿತೈತೇನ್ರಿ? ಫೋಟೋ ತಗೊಳ್ತಾನೆ ನಮ್ಮ ಪರ್ಸು ತೊಳಗೆ ಕೊಟ್ಟು ಬಳಕ ನಾ ಹಂಗೆ ನಿಲ್ಬೇಕಾಯ್ತು, ಹಿಂಗೆ ಬರಂಗಿಲ್ಲ. ಫೋಟೋ ಕಡೆ ಬಂದ್ಬಿಟ್ಟೈತಿ. ಹಂಗೆ ನಾವು ಈ ಜೀವವನ್ನು ದಾಟಿ ಹೋದ ಬಳಕ ಏನಾಗಿ ಆಯ್ತಪ್ಪ ಅಂದ್ರಕ್ಕ ಅವಾಗ ನಾವು ಹಂಗೆ ಆಗ್ಬೇಕಾಯ್ತು ಹಿಂಗೆ ಆಗ್ಬೇಕಾಯ್ತು ಅಂದ್ರೆ ಆಕತ್ತೇನು? ಇಲ್ಲ. ಬಂದಾಗ ನಾವು ಏನು ಮಾಡಬೇಕಂದ್ರೆ ನಾವು ಪುಣ್ಯವನ್ನು ಗಳಿಸ್ಬೇಕು. ಸಿರಿ ಕೊಟ್ಟ ಕಾಲಕ್ಕೆ ಕರಿದು ದಾನವ ಮಾಡು ಅಂತ ಹೇಳುವಾಗ ಭಗವಂತ ಕೊಟ್ಟದಾಗ ನಾವು ಪಾಪವನ್ನು ಬಿಡಬೇಕು, ಪುಣ್ಯವನ್ನು ಗಳಿಸ್ಬೇಕು ಅಂತೇಳಿ ಹೇಳ್ತಾ ಬರ್ತಾರೆ. ಪಾಪ ಮಾಡೋದ್ರಿಂದ ಏನಾಕತಿ? ನಿಜಗುಣರು ಹೇಳ್ತಾರೆ, ಪಾಪಾನುಗುಣದಿಂದ ಗಿಡ ಮರವಾಗಿ ಕ್ರಿಮಿಕೀಟ ಆಗಿ ಮೇಲಾಗಿ ಪಶು ರೂಪವಾಗಿ ಹೇಳ್ತಾ ಬರ್ತಾರೆ. ಪಾಪಾನುಗುಣದಿಂದ ಏನಾಕಿ ಅಂದರೆ ಗಿಡ ಹಾಕಿ, ಮರ ಹಾಕಿ, ಪಶುಗಳು ಹಾಕಿ, ಕ್ರಿಮಿ ಕೀಟ ಪತಂಗಾದಿಗಳಾಗಿ ಎಲ್ಲ ಜೀವಿಗಳಾಕಿ ಪಾಪ ಮಾಡಿದ್ರೆ ಏನು ಹಾಕಿ ಅಂದ್ರೆ ಏನೇನಾಗಿ ಹುಡ್ತೀಪ್ಪ ಅಂದ್ರೆ ಗಿಡ ಆಗಿ ಹುಡ್ತೀಯ, ಮರ ಆಗಿ ಹುಡ್ತೀಯ, ಕೀಟ ಪತಂಗಾದಿ ಆಗಿ ಹಾಕ್ತೀಯ, ಪಶು ಆಗಿ ಹುಡ್ತೀಯ, ಹಾಕಿ ಇಲ್ಲ ಹಾಕ್ತಿ. ನಾವು ಮನುಷ್ಯರಾಗಿ ಮುಕ್ತಿ ಹೊಂದಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು? ಪುಣ್ಯವನ್ನು ಗಳಿಸ್ಬೇಕು. ಪುಣ್ಯ ಗಳಿಸೋದೇ ಭಾಳ ದೊಡ್ಡದೇನು ಅಂತ ತಿಳ್ಕೊಂಡ್ಬಿಟ್ಟೇವೆ ನಾವು. ಭಾಳ ದೊಡ್ಡದಲ್ಲ. ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಬಾರ್ದು, ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರ್ದು, ಮತ್ತೊಬ್ಬರೆಲ್ಲ ನಿಂಬಿಕಾಯಿ ಒಗಿಬಾರ್ದು, ಅವ ಯಾಕತ್ತೇನು ಬೆಳೆಯಕತ್ತೇನು ಕಾಲು ಜಗ್ಗಬಾರ್ದು, ಅವ್ನು ಕಬ್ಬು ಕಡಿಯಾಕತ್ತೇನ ಅಂದ್ರೆ ಯಾವಾಗ ಗ್ಯಾಂಗ್ ಬಿಡಿಸೇನು ಅನ್ನೋದಾಗಬಾರ್ದು, ಅವನ ಕಡೆ ಕೆಲಸಕ್ಕೆ ಹೊಂಟ ಅವ್ನು ಬಿಡಿಸೋದಾಗಬಾರ್ದು. ಇವು ಪಾಪ ಇವನು ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಇವನು ಸತ್ಕಾರ್ಯ ನಡೆದಂಥ ಸಂದರ್ಭ ಒಳಗ, ಧಾರ್ಮಿಕ ಕಾರ್ಯ ಅಂತ ನಡೆದಂಥ ಸಂದರ್ಭ ಒಳಗ, ಜಾತ್ರೆ ನಡೆದಂಥ ಸಂದರ್ಭ ಒಳಗ ನಮಗಾದ್ರೆ ಒಳ್ಳೆ ಕೆಲಸ ಮಾಡು, ನಮಗಾದ್ರೆ ಒಳ್ಳೆ ಪರೋಪಕಾರ ಮಾಡು, ನಮ್ಗಳಾದ್ರೆ ಹೋಗಿ ಸೇವಾ ಮಾಡು. ನಮ್ಗೆ ಆಗದೆ ಇದ್ರೆ ಬಿಟ್ಟು ಕಪ್ಕೊಂಡ್ರು ಕೆಡಿಸ್ಬೇಡ. ನಿನಗ ಸೇವಾ ಮಾಡಿ, ಕಸ ಹೊಡಿ, ಉಂಡಿಲಿ ತೆಗಿ, ಉಂಡವ್ರ ತಾಟ ತೊಳಿ, ಪುಣ್ಯ ಬರ್ತೈತಿ. ಆದರೆ ಕೆಡಿಸ್ಬೇಡ. ಕೆಡಿಸೋದ್ರೆ ಪಾಪ ಬರ್ತೈತಿ. ಅದಕ್ಕೆ ಪಾಪವನ್ನು ಮಾಡೋದ್ರಿಂದ ಏನಾಕೈತಂದ್ರೆ ನೋಡಿ ಹೇಳ್ತಾರೆ ಭಾಳ ಚೆನ್ನಾಗಿ, ಗಂಗೆ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಭೀಷ್ಮನಿಗೂ ಸಹ ತನ್ನ ಮಾಡಿರ್ತಕ್ಕಂಥ ಪಾಪದ ಕರ್ಮ ಬಿಡಲಿಲ್ಲ ಅಂತ ಹೇಳ್ತಾರೆ. ಗಂಗೆಯ ಗರ್ಭದಲ್ಲಿ ಗಂಗೆ ಪುತ್ರ ಭೀಷ್ಮ ನೋಡ್ರಿ, ಅವ ಗಂಗೆ ಪುತ್ರ ಆಗಿರ್ತಕ್ಕಂಥ ಭೀಷ್ಮ ಸಹ ಮಾಡಿರ್ತಕ್ಕಂಥ ಕರ್ಮದ ಫಲ ಬಿಡಲಿಲ್ಲ ಅಂತ. ನಿಮ್ಮ ಗತಿ ಹಂಗರಿ ಬಿಡ್ತೈತೇನು? ಬಿಡಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಪುಣ್ಯವನ್ನು ಗಳಿಸ್ಬೇಕು. ಪುಣ್ಯ ಗಳಿಸಿದರೆ ಈ ಮಾನವ ಜನ್ಮ ಆಗಿದ್ದು ಸಾರ್ಥಕ ಆಗುತ್ತೆ, ಇರದಿದ್ರೆ ಆಗೋದಿಲ್ಲ. ಭಾಳ ಚೆನ್ನಾಗಿ ಹೇಳ್ತಾರೆ. ಪುಣ್ಯ ಗಳಿಸೋದಂದರೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೇನೆ ನಿಮಗೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರೀ ಕೆಟ್ಟದ್ದ ಮಾಡಿರ್ತಾನ, ಮತ್ತೆ ಬರೀ ಕೆಟ್ಟದ್ದು, ಒಂದು ಒಳ್ಳೆ ಕೆಲಸವನ್ನ ಮಾಡಿರಂಗಿಲ್ಲ ಅಂತ. ಯಾವಾಗ ಒಳ್ಳೆ ಕೆಲಸ ಮಾಡಿರಂಗಿಲ್ಲ, ಬರೀ ಕೆಟ್ಟದ್ದು ಕೆಲಸನ ಮಾಡಿರ್ತಾನೆ. ತನ್ನ ಜೀವ ಇರುವ ಪರ್ಯಂತರವಾಗಿ ಬರೀ ಕೆಟ್ಟದ್ದು ಕೆಲಸನ ಮಾಡಿರ್ತಾನಂತ. ಆ ಕೆಟ್ಟದ್ದು ಕೆಲಸವನ್ನ ಮಾಡಿರ್ತಕ್ಕಂಥ ಸಂದರ್ಭ ಒಳಗ ಹಿಂಗೆ ಪರಿಸ್ಥಿತಿ ಹಿಂಗೆ ಆಕೈತಲ್ಲ, ಯಮ ಅವನ ಎಲ್ಲ ಲೆಕ್ಕಪತ್ರವನ್ನು ಬರೆಯುವಂಥ ಸಂದರ್ಭ ಒಳಗ ತೆಪ್ಪಿ ಚಿತ್ರಗುಪ್ತರು ಏನು ಮಾಡಿರ್ತಾರಂದ್ರೆ ಯಮದೂತರಿಗೆ ಅವನ ಆಯುಷ್ಯ ಮುದತ್ತಿ ಕರ್ಕೊಂಬ ಅಂತ ಕಳಿಸ್ತಾರ. ಅವ್ರು ಕರ್ಕೊಂಬ ಅಂತ ಕಳಿಸಿರ್ತಾರೆ. ಕರ್ಕೊಂಬಂಥ ಸಂದರ್ಭಕ್ಕೆ ಆ ವ್ಯಕ್ತಿ ಕರ್ಕೊಂಬರ್ತಾರ. ಕರ್ಕೊಂಬರೋವಾಗ ಅಲ್ಲಿ ನೋಡ್ತಾರೆ ಇನ್ನೂ 2 ವರ್ಷ ಇರ್ತೈತೆ ಅವನ ಆಯುಷ್ಯ, ಇನ್ನೂ 2 ವರ್ಷ ಇರ್ತೈತಿ.
ಅವಾಗ 2 ವರ್ಷ ಮುಗಿಯೋರು ಅಂತಿರ್ತೀರಿ ನೀವು, ಸತ್ತದ್ದ ದವಾಖಾನೆ ಒಳಗೆ ಮನೆಗೆ ಬಂದೊಳಗೆ ಬದುಕಿದಂತೆಲ್ಲ ನೋಡಕತ್ತೇವೆ ನಾವೆಲ್ಲ. ಅಂದರೆ ಯಮ ಕರ್ಕೊಂಡು ಹೋಗಿರ್ತಾನೆ, ಯಮದೂತರು ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋದಂಥ ಸಂದರ್ಭದೊಳಗ ಏನಾಗ್ತೈತಿ, 2 ವರ್ಷ ಆಯುಷ್ಯ ಇರ್ತೈತೆ ಅವನು. ಅಷ್ಟೊಳಗೆ ಅಲ್ಲಿ ಏನು ಲೆಕ್ಕತ್ತಪ್ಪ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಚಿತ್ರಗುಪ್ತ ಅಂತಾರೆ, ಕೆಲಸ ಫೇಲ್ ಆಗೈತಿ, ಇನ್ನೂ 2 ವರ್ಷ ಆಯುಷ್ಯ ಐತೆ ಅವನು ಅಂತಾರೆ. ಅವ ಅಲ್ಲಿ ಹೋದ್ರೊಳಗೆ ನೋಡಿರ್ತಾನೆ ಅವನ್ನೆಲ್ಲ. ಅಲ್ಲೇನು ಪಾಪ ಮಾಡಿರ್ತಕ್ಕಂಥವ್ರು ನಾವು ಕುದಿ ಎಣ್ಣೆ ಒಳಗೆ ಎದ್ದದನ್ನು, ಕಾದ ಸೀಸನ್ನು ಕಣ್ಣೊಳಗೆ ಸುರುವುದನ್ನು, ಸುಣ್ಣವನ್ನು ಕುಡಿಸೋದನ್ನು ನೋಡ್ಬೇಕಾದ್ರೊಳಗೆ. ಅಲ್ಲೆಲ್ಲ ಪಾಪ ಲೋಕದೊಳಗೆ ಎಲ್ಲ ಮಾಡಿರ್ತಕ್ಕಂಥ ಪಾಪನ ವ್ಯಕ್ತಿಗಳನ್ನು ಎದ್ದದು, ಚುಚ್ಚೋದು, ಬಾಚಿಯಿಂದ ಚುಚ್ಚೋದು ಎಲ್ಲವನ್ನು ನೋಡ್ತಾನ. ನೋಡಿ ರಗಡ ಆಕೈತೆ ಅವನಿಗೆ. ಇನ್ನೇನು ನಾ ಇಷ್ಟೆಲ್ಲ ಪಾಪ ಮಾಡಿದ್ದೇನೆ, ನನ್ನ ಎದುರಾಗ ಹಾಕ್ತಾರೋ, ಎದುರಾಗ ಚುಸ್ತಾರೋ, ಏನು ಮಾಡ್ತಾರೋ ಅಂತೇಳಿ ಅಂಜಿಕೆ ಅಂತ ಯಮ್ಮನ ಮುಂದೆ ಹೋಗಿ ನಿಂತಿರ್ತಾನೆ. ಅಷ್ಟರೊಳಗೆ ಇನ್ನೂ 2 ವರ್ಷ ಆಯುಷ್ಯ ಇರ್ತೈತೆ ಅವನು. ಇನ್ನೂ 2 ವರ್ಷ ಆಯುಷ್ಯ ಇರ್ತೈತಿ. ಒಳಗೆ ಕಳಿಸೋನಂತಾನೆ ಅಮ್ಮ. ಆಯುಷ್ಯ ಮುಗಿದೇ ಕರೆ ಎತ್ತರ ಅಂತ ಶಕ್ತಿ ಯಾರಿಗಿರಂಗಿಲ್ಲ. ಇನ್ನೂ ಆಯುಷ್ಯ ಐತೆ ಒಂದು, ಹೊಳೆ ಕಳಿಸು ಅಂತಾನ. ಹೊಳೆ ಕಳಿಸಂತ ಮತ್ತೆ ಹೊಳ್ಳಿ ಬರ್ತಾನ. ಹೊಳ್ಳಿ ಬಂದು ವಿಚಾರ ಮಾಡ್ತಾನ, ಈ ಪರಿಸ್ಥಿತಿ ಕೆಟ್ಟೈತಿ, ಪಾಪ ಮಾಡಿದವ್ರು ನೋಡಿ ಬಂದ್ವೈನಿ, ಇನ್ನು ಪಾಪ ಮಾಡೋದು ಬೇಡ ಅಂತೇಳಿ ತನ್ನ ಹೊಲದಾಗ ಎಲ್ಲ ತೆಂಗಿನ ಗಿಡ ಹಚ್ತಾನ, ಚಿಕ್ಕು ಹಣ್ಣು ಹಚ್ತಾನ, ಹಣ್ಣು ಹಂಪಲುಗಳನ್ನು ಹಚ್ತಾನ, ಹಣ್ಣು ಹಂಪಲುಗಳನ್ನು ಹಚ್ತಾನ. ಗುಬ್ಬಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀರು ತುಂಬಿಡ್ತಾನ. ಎಲ್ಲವನ್ನು ತುಂಬಿಟ್ಟು ಮಕ್ಕಳಿಗೆ ಹೇಳ್ತಾನ ಬಾಚನಿಗೆ, ಈ ಹಾದಿ ಒಳಗೆ ಯಾರು ಹೊಂಟ್ರ ಹಣ್ಣುಗಳನ್ನು ಕೊಡ್ರಿ ತಿನ್ನಾಕ, ಯಾರು ಮಹಾತ್ಮರು ಬಂದರೆ ಎಳ್ನೀರು ಕೊಡ್ರಿ, ಏನು ಕೇಳ್ತಾರ ಅದನ್ನು ಕೊಡ್ರಿ ಅಂತ ಹೇಳ್ತಾನ. ಆದ್ರೆ ಆಯ್ತು ಅಂತೇಳಿ ಹಂಗೆ ಇರ್ತಾನೆ. 2 ವರ್ಷ ಮುಗೀತೈತೆ ಅವನ ಆಯುಷ್ಯ, 2 ವರ್ಷ ಮುಗೀತೈತಿ. 2 ವರ್ಷ ಮುಗಿಂತ ಅವು ಏನು ಮಾಡಿರ್ತಾನೆ, ಪಾಪನ ಮಾಡಿರ್ತಾನೆ. 2 ವರ್ಷ ಮುಗೀತೈತಿ. ಮುಗಿದ ಬಳಕ ಒಯ್ತಾರ ಅವನು, ಸಾಯ್ತಾನೆ. ಗಿಡ ದೊಡ್ಡವಾಗಿರ್ತಾವೆ, ಹಣ್ಣು ಹಂಪಲುಗಳನ್ನ ಬಿಟ್ಟಿರ್ತಾವೆ. ಇನ್ನೇನು ಅಂತಿರ್ತಾರೆ ನೋಡು, ಮನೆ ಕಟ್ಟಿದ ಬದುಕಲಿಲ್ಲ, ಮನ್ಯಾಗ ಇರೋಕ್ಕಾಗಲಿಲ್ಲ. ಮನೆ ಕಟ್ಟಿದ, ಭಾಳ ಚಲೋ ಮನೆ ಕಟ್ಟಿದ, ಆ ಮನ್ಯಾಗ 4 ದಿವಸ ಇರಲಿಲ್ಲ. ಗಿಡ ಅವನ ಹಚ್ಚಿದ, ಹಣ್ಣು ತಿನ್ನಲಿಲ್ಲ. ತಿನ್ನೋರೊಳಗೆ ಏನು ಮಾಡೋದು ಅಂತಿರ್ತಾರಲ್ಲ. ಹಳ್ಳಿ ಭಾಷೆ ಒಳಗೆ ಭಾಳ ಇವೆಲ್ಲ ಅವ್ರ ಮುಂದೆ ಅನ್ನಂಗಿಲ್ಲ, ಹಿಂದೆ ಅಂತಿರ್ತಾರೆ ಅವೆಲ್ಲ, ನಮ್ಮ ಕಿವಿಗೆ ಬೀಳ್ತಿರ್ತಾವೆ. ಮನೆ ಭಾಳ ಚಲೋ ಕಟ್ಟಿನರಿ 4 ದಿವಸ ಇರಲಿಲ್ಲ ಮನ್ಯಾಗ. ಗಿಡ ಹಚ್ಚಾನ, ಒಂದು ಹಣ್ಣು ತಿನ್ನಲಿಲ್ಲ. ಹಂಗೆ ಎಲ್ಲ ಹಚ್ಚಿದ್ದ. ಇನ್ನೇನು ಯಮದೂತರು ಬಂದು ತೊಗೊಂಡು ಹೋದ್ರು. 2 ವರ್ಷ ಮುಗಿದಿತ್ತು. ಗಿಡ ಹಣ್ಣು ಹಂಪಲುಗಳನ್ನು ಬಿಟ್ಟದ್ದು ಅಲ್ಲಿ ನಿಲ್ಲಿಸ್ತಾರೆ. ಚಿತ್ರಗುಪ್ತರು ಹೇಳ್ತಿರ್ತಾರೆ, ಏನು ಹೇಳ್ತಾರೆ, ಇಷ್ಟು ಪಾಪನ ಮಾಡಿದಾನ, 2 ವರ್ಷ ಪುಣ್ಯ ಮಾಡ್ಯ ನೀವು ಅಂದ್ರು. ಇರುವ 60 ವರ್ಷ ಪಾಪನ ಮಾಡಿಬಿಟ್ಟಿದಾನ, ಮತ್ತೊಬ್ಬರಿಗೆ ಹಿಂಸೆಯನ್ನ ಮಾಡಿದಾನ, ಮತ್ತೊಬ್ಬರಿಗೆ ಕೆಟ್ಟದ ಮಾಡ್ಯಾನ, ಒಳ್ಳೇದು ಮಾಡಿಲ್ಲ. ಆದರೆ 2 ವರ್ಷ ಏನು ಇಲ್ಲಿ ಬಂದು ಒಗ್ಯದಲ್ಲ, ಅವಾಗ ಕೆಲಸ ಚಲೋ ಮಾಡ್ಯಾನ ಅಂದ್ರೆ ಅವ್ರು. 2 ವರ್ಷ ಪುಣ್ಯ ಮಾಡ್ಯಾನ, ಪುಣ್ಯ ಗಳಿಸ್ಯದ, ಅದಕ್ಕೇನು ಮಾಡೋದು? ಅವಾಗ ಯಮ್ಮ ಹೇಳ್ತಾನ ಒಂದು ಮಾತನ್ನ, ಇಲ್ಲಪ್ಪ 2 ವರ್ಷ ನೀ ಪುಣ್ಯ ಮಾಡಿದಕ್ಕೆ 10 ವರ್ಷ ಸ್ವರ್ಗ ಐತಿ, ಉಳ್ಕಿದು ಇಲ್ಲೇ 40 ವರ್ಷ ಏನು ಮಾಡಬೇಕಾದ್ರೆ ನರಕದೋಗಿರಬೇಕು. ಅದಕ್ಕೆ ಮೊದಲು ನೀನು ಆಪ್ಷನ್ ಕೊಡ್ತೇನೆ ಅಂತ ನಾವು ಯಮ್ಮ. 10 ವರ್ಷ ಸ್ವರ್ಗ ಅನುಭವಿಸ್ತೀವೋ ಅಥವಾ 40 ವರ್ಷ ನರಕ ಅನುಭವಿಸಿ ಸ್ವರ್ಗಕ್ಕೆ ಹೋಗ್ತೀವೋ ಅಂತ ಕೇಳ್ತಾನೆ. ಅವು ಬೆರಿಕ್ ಭಾಳ ಇದ್ನಾರಿ, ಅವ ಭಾಳ ಬೆರಿಕ್ರಿ ಅವರೆಲ್ಲ. ಅವ ಅಂದ, ಈ 40 ವರ್ಷ ನರಕ ಅನುಭವಿಸೋಕ್ಕಿಂತ ಮೊದಲು 10 ವರ್ಷ ಸ್ವರ್ಗ ಅನುಭವಿಸಿ ಬರೋಣ ಅಂದವ. 10 ವರ್ಷ ಅಲ್ಲಿ ಅನುಭವಿಸೋಣ, ಆನಂತರ ಏನಾಕೈತಿ ನೀವು ಅಂತಿರ್ತೀರಿ ನೋಡು. ಮೊದ್ಲಿಗೆ ಏನಾರ ಮಾಡೋಣ, ಮುಂದೆ ಏನಾಕೈತಿ ಏನಾಗಂಗಿಲ್ಲ, ಆಗದ ಹಾಕೈತಿರ್ತೈತಿ. ಅವಾಗ ಆದ್ರಾಯ್ತು. ಯಮ್ಮ ಕೇಳಿದಾಗ, ಇಲ್ಲ 10 ವರ್ಷ ಸ್ವರ್ಗ ಅನುಭವಿಸ್ತೀನಿ, ಆನಂತರ ನೀವೇನು ಅನುಭವಿಸ್ತಿರಲ್ಲ, ಏನು ಕೊಡ್ತಿರಲ್ಲ ಅದನ್ನ ಅನುಭವಿಸ್ತೀನಿ ಅಂದ. ಆದ್ರಾಯ್ತು ಅಂತೇಳಿ ಅವನು ಕಳಿಸ್ತಾರೆ. ಎಲ್ಲಿಗೆ? ಸ್ವರ್ಗಕ್ಕೆ ಕಳಿಸ್ತಾರೆ. ಸ್ವರ್ಗಕ್ಕೆ 10 ವರ್ಷ ಯಾಕೆ, ಬರೀ 2 ವರ್ಷ ಪುಣ್ಯವನ ಮಾಡ್ಯಾನ. ಏನು ಪುಣ್ಯ ಮಾಡ್ಯಾನಂದ್ರೆ, ಗುಬ್ಬಿಗೆ, ಗಿಡಗ, ಪಕ್ಷಿಗಳಿಗೆ ನೀರು ತುಂಬಿಟ್ಟಾನ, ಹಾದೇ ಹೋಗುವಂತಾರೆ ನೆಳ್ಳಾಗಂತ ಗಿಡ ಹಚ್ಚಾನ, ಹಣ್ಣು ಬಿಟ್ಟಿದಾವು, ಇನ್ನೂ ಒಂದು ಹಣ್ಣು ಹರಿದು ಕೊಟ್ಟಿಲ್ಲ. ಸಾಯಕ್ಕಿಂತ ಮೊದಲು ಮಕ್ಕಳಿಗೆ ಹೇಳ್ಯಾನ, ಯಾರ ಬಂದ್ರೆ ಇದ್ರೊಳಗೆ ಇಲ್ಲಿ ಹೊಂಟ್ರಂದ್ರೆ ಮಹಾತ್ಮರು ಹೋಗ್ಲಿ, ಸಾಧುಗಳು ಹೋಗ್ಲಿ, ಸಂತರು ಹೋಗ್ಲಿ, ಅವ್ರಿಗೆ ಕರೆದು ಹಣ್ಣನ್ನು ಕೊಡ್ರಿ, ಎಳ್ನೀರು ಕೊಡ್ರಿ, ಅವ್ರಿಗೆ ಕುಡಿಯೋಕೆ ನೀರು ಕೊಡ್ರಿ, ಅವ್ರಿಗೆ ಸತ್ಕಾರ ಮಾಡಿ ಅಂತೇನು ಹೇಳೋಗೇನಲ್ಲ. ಅಷ್ಟ ಮಾಡ್ಯಾನ 2 ವರ್ಷ ಪುಣ್ಯಕ್ಕೆ 10 ವರ್ಷದ ಸ್ವರ್ಗ ಸಿಗ್ತಾವನಿಗೆ. ನಾವು 60 ವರ್ಷ ಬದುಕ್ತಾಯಿದ್ರಿ, 60 ವರ್ಷ ನಾವು ಪುಣ್ಯವನ್ನು ಮಾಡಿಬಿಟ್ರೆ ಎಷ್ಟು ದಿವಸ ಪುಣ್ಯ ಸ್ವರ್ಗದೊಳಗಿರ್ಬಾರ್ದ್ರಿ. ಅವಾಗ ಹೋದ, ಸ್ವರ್ಗಕ್ಕೆ ಅನುಭವಿಸಕತ್ತಿದ. ಇನ್ನೇನು
ಮುಗ್ಯಾಕೆ ಬಂದತ್ರಿ ಅವಂದು ಏನೋ 10 ವರ್ಷ ಮುಗ್ಯಾಕೆ ಬಂದಿತ್ತು. ಅಲ್ಲೊಂದಿಷ್ಟು ಜನ ಪಾದಯಾತ್ರೆ ಹೊಂಟಿದ್ರು. ಪಾದಯಾತ್ರೆ ಅಷ್ಟು ಜನ ಮಹಾತ್ಮರು ಹೊಂಟಿದ್ರು ರೀ. ಭಾಳ ಜನ ಇದ್ದರು ಮಹಾತ್ಮರು ಹೊಂಟಿದ್ರು ಪಾದಯಾತ್ರೆ. ಈಗೇನು ಕುಂಭಮೇಳ ನಡೆದಿದ್ದಲ್ಲ, ಹಿಂಗೆ ನಡೆದಂಥ ಸಂದರ್ಭಕ್ಕೆ ಎಷ್ಟೋ ಸತ್ಪುರುಷರು ಸಾಧುಗಳು ಮಹಾತ್ಮರು ಹೊಂಟಿದ್ರು. ಹೊಂಟಂಥ ಸಂದರ್ಭದಾಗ ಮಧ್ಯಾಹ್ನ ಬಿಸಿಲು, ಏನೋ ವನ ಕಾಣಕತ್ತೈತಿ, ತ್ವಾಟ ಕಾಣಕತ್ತೈತಿ, ನೆರಳೈತಿ ಅಂತೇಳಿ ಬಂದು ಕೂತ್ಕೊಂಡ್ರು. ಅವನ ಮಗ ಇದ್ದ. ಏನು ಸ್ವಲ್ಪ ಕುಡಿಯೋಕೆ ನೀರಿದ್ರು ಕೊಡ್ತೀನಪ್ಪ ಅಂತ ಕೇಳಿದ್ರು ಅವರು. ಎಲ್ಲ ಮಹಾತ್ಮರ ನೋಡಿ, ಸಾಧುಗಳ ನೋಡಿ, ಸಂತರ ನೋಡಿ ನೀರು ಯಾಕಂತೇಳಿ ಇರ್ತಕ್ಕಂಥ ಎಲ್ಲ ತೆಂಗಿನ ಗಿಡದ ಹಣ್ಣುಗಳನ್ನು ಹರಿದು ತೆಂಗಿನ ಗಿಡ ಎಳ್ನೀರನ್ನು ಕೊಟ್ಟ, ಎಲ್ಲ ಎಳ್ನೀರನ್ನು ತೆಗೆದು ಕೊಟ್ಟ. ಅಷ್ಟೇ ಯಾಕೆ ಎಲ್ಲ ಹಣ್ಣುಗಳನ್ನು ಹೋಗಿ ತುಂಬಿ ರಾಸಿ ಬುಟ್ಲಿ ಅಂತಲೇ ತಿನ್ನಕ್ಕಿಟ್ಟ. ಎಲ್ಲವನ್ನ ತಿಂದು ಎಲ್ಲ ಮಹಾತ್ಮರು ವಿಶ್ರಾಂತಿ ಮಾಡಿ ಹೊರಗು ಹೋಗುವಾಗ ಒಂದು ಮಾತು ಹೇಳಿದ್ರಂತೆ, ಏನು ಈ ಗಿಡವನ್ನು ಹಚ್ಚೇದಲ್ಲ, ಹಣ್ಣಿನ ಗಿಡ ತೆಂಗಿನ ಗಿಡ ಹಚ್ಚಲ್ಲ, ಅವನ ಆತ್ಮ ಯಾವಾಗಲೂ ಸ್ವರ್ಗದಾಗಿರಲಿ ಅಂದ್ರಂತ. ಅವ್ರು ಅವನ ಆತ್ಮ ಯಾವಾಗಲೂ ಸ್ವರ್ಗದಾಗಿರಲಿ ಅಂದ್ರಂತ. ಅವ ಎಲ್ಲಿ ಉಳದ್ರಿ? ಅಲ್ಲೇ ಸ್ವರ್ಗದಾಗ ಉಳದಂತ. ಅಂದರೆ ಬರೀ 2 ಗಿಡ 2 ವರ್ಷ ಬಂದ ಬಳಕ ಏನು ಪುಣ್ಯವನ ಮಾಡಿದಲ್ಲ, ಅವ ನರಕ ಕಾಣಲಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ದುರಿತ ಕರ್ಮವನ್ನಲ್ಲದರೂ ಪುಣ್ಯವನ್ನೇ ಮಾಡು. ದುರಿತ ಆಗಿರ್ತಕ್ಕಂಥದ್ದು ಕೆಟ್ಟದ್ದು ನಾವು ಯಾವ ಜನ್ಮ ಮಾಡಿದ್ರು ಬರೋದಾರೆ. ಈ ಜನ್ಮ ಮಾಡಿ ಮುಂದಿನ ಜನ್ಮ ಬಿಡ್ತೇವೆ, ಬಿಡಕ್ಕೆ ಸಾಧ್ಯವಿಲ್ಲ. ಬಾಳಲಿಲ್ಲ ಮಹಾಂತ ಶಿವಗಳನ್ನು ಮಾತನಾಡ್ತಾರೆ ಭಾಳ ಚಲೋವಾಗಿ. ಹಿಂದಿನ ಪುಣ್ಯವನ್ನು ಹಿಂದುಂಡುಣಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ ಅಂತೇಳಿ ಹೇಳ್ತಾ ಬರ್ತಾರೆ. ಹಿಂದೆ ಮಾಡಿರ್ತಕ್ಕಂಥ ಪುಣ್ಯವನ್ನು ಪಾಪವನ್ನು ಹಿಂದೆ ಉಣ್ಣಬೇಕು, ಇವತ್ತು ಮಾಡಿರ್ತಕ್ಕಂಥದ್ದನ್ನು ಮುಂದೆ ಉಣ್ಣಬೇಕು. ಹಿಂದಿನ ಜನ್ಮ ಇಲ್ಲೇನೋ ಅದಾವ. ಅಕ್ಕ ಮಾದೇವಿ ಹೇಳ್ತಾಳ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಶುಭ ಅಶುಭಗಳು ಉಂಡೆ ಹಿಂದಿನ ಜನ್ಮಗಳು ಏನೇ ಆಗಲಿ ಮುಂದೆ ನೀ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ. ಎಷ್ಟೋ ಜನ್ಮ ಎತ್ತು ಬಂದಿದ್ದೇವೆ ನಾವೆಲ್ಲ. ಕ್ರಿಮಿಯಾಗಿ ಬಂದಿದ್ದೇವೆ, ಪಶು ಆಗಿ ಬಂದಿದ್ದೇವೆ, ಎಷ್ಟೋ ಜನ್ಮಗಳು ಎತ್ತು ಬಂದಿದ್ದೇವೆಲ್ಲ. ಅದಕ್ಕೆ ಹಿಂದಿನ ಜನ್ಮಗಳು ಏನೇ ಆಗಲಿ ಮುಂದೆ ನೀ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಲ್ಲ. ಹಾಗೆ ಹಿಂದೆ ನಾವು ಏನು ಮಾಡೇವೆ ಗೊತ್ತಿಲ್ಲ. ಪಶು ಆಗಿದ್ದೇವೆ, ಪಕ್ಷಿ ಆಗಿವೆ, ಕಿಮಿಯಾಗಿದೆ, ಪತಂಗಾದಿಗಳಾಗಿದ್ದೇವೆ, ಗಿಡ ಮರೆಗಳಾಗಿದ್ದೇವೆ. ಹಿಂದೆ ಏನು ಮಾಡಿದ್ದೇವೆ ಗೊತ್ತಿಲ್ಲ. ಆದ್ರೆ ಈಗ ಬಂದಿದ್ದೇವೆ ಮನುಷ್ಯರಾಗಿ. ಏನು ಮಾಡಬೇಕಾದ್ರೆ ಪುಣ್ಯವನ್ನು ಗಳಿಸ್ಬೇಕಾಗೈತಿ. ದುಡ್ಡು ಗಳಿಸ್ಬೇಕಾಗಿಲ್ಲ, ಸರಿ ಗಳಿಸ್ಬೇಕಾಗಿಲ್ಲ, ಸಂಪತ್ತು ಗಳಿಸ್ಬೇಕಾಗಿಲ್ಲ. ಅವನ್ನೆಲ್ಲ ಇಲ್ಲೇ ಬಿಟ್ಟೋಕ್ಕವ್ರಿ ನಾವೆಲ್ಲ. ಅವನ್ನೆಲ್ಲ ಇಲ್ಲೇ ಬಿಟ್ಟೋಕ್ಕವ್ರಿ. ಏನು ಬರ್ತವೇನು ಒಂದೇ ಒಂದು ಮಾತು ಹೇಳಿ ಮುಗಿಸ್ತೇನೆ ನಾನು. ಯಾಕಂದ್ರೆ ಭಾಳ ತಿನ್ನೋ ಅಜ್ಜರ ಆಶೀರ್ವಚನ ಕೇಳಬೇಕಾಗೈತಿ. ಅದಕ್ಕೆ ನಾನು ಅಜ್ಜರ್ ನೀವು ಮಾತಾಡ್ಬಿಡ್ರಿ ಅಂತೇಳಿದ್ವಿ ನಾವು. ಒಮ್ಮೆ ಒಂದು 3 ಮಂದಿ ಫ್ರೆಂಡ್ರ ಅಂತಾರೆ. ಅವರು ಕಾಯಂ ಇರ್ತಕ್ಕಂಥ 4 ಮಂದಿ ಕಾಯಂ ಇರ್ತಕ್ಕಂಥವ್ರು. ಕಾಯಂ 4 ಮಂದಿ ಇರೋರು. ಅವ್ರು 4 ಮಂದಿ ಜೀವನದಾಗ ಕಾಯಂ ಇರ್ತಕ್ಕಂಥವ್ರು. ಅವಾಗ ಇದ್ದಂಥ ಸಂದರ್ಭದೊಳಗೆ ಅವಾಗ ಅವರು ಒಬ್ಬ ವ್ಯಕ್ತಿಗೆ ಏನಾಕೈತಿ ಪರಿಸ್ಥಿತಿ ಅಂದರೆ, ಏನೋ ಒಂದು ಪರಿಸ್ಥಿತಿ ಒಳಗೆ ಅವ ಕೋರ್ಟ್ ಕಟ್ಟಿ ಹತ್ತಬೇಕಾಕೈತಿ. ಅವಾಗ ಕೋರ್ಟ್ ಕಟ್ಟಿ ಮ್ಯಾಗ ನಿಂತ್ಕೊಂಡ, ಜಡ್ಜ್ ಕುತ್ಕೊಂಡಿದ್ದ, ವಕೀಲರು ವಾದ ನಡೆದಿತ್ತು. ನಡೆದಂಥ ಸಂದರ್ಭದೊಳಗೆ ಜಡ್ಜ್ ಹೇಳ್ತಾನೆ, ಒಂದು ಮಾತನ್ನು ಹೇಳ್ತಾನೆ, ಏನು ಮಾಡಿ ಬಂದಿಯಲ್ಲ, ನಿನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಮಾಡಿಲ್ಲ ಅನ್ನಕತಿ, ನೀ ಮಾಡಿಲ್ಲ ಅನ್ನಬೇಕೆ, ನಿನ್ನ ಬಗ್ಗೆ ಯಾರ ಒಳ್ಳೆ ಕೆಲಸ ಮಾಡ್ಯಾನ್ರಿ ಅಂತೇಳಿ ಒಬ್ಬರನ್ನ ಕರ್ಕೊಂಬಂದು ನಾನು ಮುಂದೆ ಹೇಳಿಸ್ಪ, ನೀನು ಬಿಡ್ತೇನೆ ಅಂದವ. ಯಾರು ಅದಾರ ಅಂದ ಅವ. ಅಂದ, ನನ್ನ ಕಡೆ 3 ಮಂದಿ ಗೆಳೆಯರ ಅದಾರ್ರಿ ಅಂದ. 3 ಮಂದಿ ಗೆಳೆಯರ ಅದಾರ್ರಿ ಅಂದ. ಆಯ್ತು, ಭಾಳ ಚಲೋ ಆಯ್ತು, ಒಬ್ಬರನ್ನ ಕರ್ಕೊಂಬಂದು ಹೇಳಿಸು, ಚಲೋ ಅಂತ ತಿಳಿಸು, ನಿನ್ನ ಬಿಟ್ಟು ಬಿಡ್ತೇನೆ ಅಂದ ಜಡ್ಜ. ಆದ್ರೆ ಆಯ್ತು ಅಂತೇಳಿ ಒಂದು ಕಡೆ ಹೋದ, ಮನೆಗೆ ಹೋದ ವಿಚಾರ ಮಾಡಿದ. ಒಬ್ಬನ ಕೇಳ್ದ, ಇಲ್ಲಪ್ಪ ಹಿಂಗಾಗೈತಿ ಜಡ್ಜ, ನನ್ನ ಬಗ್ಗೆ ಹೇಳಿದ್ರೆ ನಾನು ಬಿಡ್ತೇನೆ ನಾನು ಅಂದವ. ಹೇಳ್ತಾನಲ್ಲ ಅಂದವ, ನೀ ಒಳ್ಳೆಯವಾದಿ, ನೀ ಭಾಳ ಚಲೋ ಕೆಲಸ ಮಾಡಿ ಭಾಳ ಗಳಿಸಿ, ನಿನ್ನ ಬಗ್ಗೆ ಒಳ್ಳೇದೇನು ರಗಡೆ ಹೇಳ್ತಾನಲ್ಲ ಅಂದವ. ಆತು, ಭಾಳ ಚಲೋ ಆತು, ಭಾಳ ಖುಷಿ ಆದವ, ನನ್ನ ಬಿಡುಗಡೆ ಆಕೈತೆ ಆದ್ರೆ ಆದ್ರಪ್ಪ ನಾಳೆ ಬೆಳಗ್ಗೆ ರೆಡಿ ಆಗಿ ಹೋಗೋಣ ಅಂದವ. ಅವ ಅಂದ, ನಾ ಇಲ್ಲೇ ಮನ್ಯಾಗ ಹೇಳವ ಅಂದವ. ಕೋರ್ಟಿಗೆ ಬರಂಗಿಲ್ಲ ಅಂದವ, ಜಡ್ಜ್ ಕಡೆ ಬರಂಗಿಲ್ಲ, ಮನ್ಯಾಗ ಕುಂತ ಹೇಳವ ಅಂದವ. ಅವ ಅಂದ, ಮನ್ಯಾಗ ಕುಂತ ಹೇಳಿ ಬಿಡುಗಡೆ ಹಂಗಾಕೈತ್ರಿ, ಬಿಡುಗಡೆ ಆಗಂಗಿಲ್ಲ, ಕೆಲಸ ಆಗಂಗಿಲ್ಲ ಅಂದವ. 2ನೇ ಕಡೆ ಹೋದ, 1ನೇ ಗೆಳೆಯ ಕೆಲಸ ಆಗಂಗಿಲ್ಲ, ಮನ್ಯಾಗ ಕುಂತ ಹೇಳವ. ಮನ್ಯಾಗ ಕುಂತ ಹೇಳಿದ್ರೆ ಬಿಡುಗಡೆ ಆಗಂಗಿಲ್ಲ, ಅದಕ್ಕೆ ಆಗಂಗಿಲ್ಲ, ಕೆಲಸ ಆಗಂಗಿಲ್ಲ ಅಂತ ಬಿಟ್ಟ 2ನೇ ಗೆಳೆಯನ ಕಡೆ ಹೋದ. ಏನಪ್ಪ ಹೆಂಗೆ ಮಾಡ್ತಿ ನೀನು, ನನ್ನ ಕೋರ್ಟ್ ಬಂದು ಜಡ್ಜ್ ಮುಂದೆ ಹೇಳಿಬಿಡ್ತೀನಿ. ಹೇಳ್ತಾನಲ್ಲ ನಿನ್ನ ಬಗ್ಗೆ ಏನು, ನೀವು ಮಾಡಿರ್ತಕ್ಕಂಥ ಕೆಲಸ ಬಗ್ಗೆ, ನೀವು ಮಾಡಿರ್ತಕ್ಕಂಥ
ಏನದಾವ ಎಲ್ಲ ನಾ ಹೇಳ್ತಾನಲ್ಲ ಅಂದ. ಭಾಳ ಚಲೋ ಆಯ್ತು, ನಾಳೆ ಬೆಳಗ್ಗೆ ಹೋಗೋಣ ಅಂದ. ಅವ ಅಂದ ಆ ರೀತಿ ಹೇಳ್ತಾನಪ್ಪ, ಆದ್ರೆ ಕೋರ್ಟ್ ಮಟ್ಟ ಬರ್ತೇನೆ, ನಿನ್ನ ಬಗ್ಗೆ ಎಲ್ಲ ಹೇಳ್ತಾನೆ, ಕೋರ್ಟ್ನ ಒಳಗೆ ಬರಂಗಿಲ್ಲ ಅಂದ. ಹೊರಗೆ ಹೇಳವ ಅಂದ. ಹೊರಗೆ ಹೇಳಿದ್ರೆ ಆಕೈತೇನ? ಆಗೋದಿಲ್ಲ. ಇವನೇ ಬಿಟ್ಟ ಮತ್ತೊಬ್ಬನ ಕಡೆ ಹೋದ. ಹೆಂಗಪ್ಪ ಅಂದ, ಬರ್ತಾನೆ ಅಂದ. ಕೋರ್ಟ್ ಮಠ ಅಲ್ಲ, ಮನೆ ಬಿಟ್ಟು ಹೊರ ಬರ್ತೇನೆ. ಕೋರ್ಟ್ ಮಠ ಅಲ್ಲ, ಕೋರ್ಟ್ನೊಳಗೆ ಬರ್ತಾನೆ. ಜಡ್ಜ್ ಮುಂದೆ ಕುತ್ಕೊಂಡು ಹೇಳ್ತಾನೆ, ನಿಂತು ಸಹಿತ ಹೇಳ್ತಾನೆ, ನಿನ್ನ ಬಗ್ಗೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾನೆ ಅಂದ. ಆದ್ರೆ ಬಾ ಅಂದ. ಅಂದರೆ ಈ 3 ಮಂದಿ ಗೆಳೆಯರಂದ್ರೆ, ಒಂದೇ ಗೆಳೆಯ ಅಂದರೆ ಮನ್ಯಾಗ ಕುಂತು ಹೇಳವಂದ್ರೆ ನಾವು ಗಳಿಸಿರ್ತಕ್ಕಂಥ ಸಂಪತ್ತು, ನಾವು ಗಳಿಸಿರ್ತಕ್ಕಂಥ ಸಿರಿ, ನಾವು ಗಳಿಸಿರ್ತಕ್ಕಂಥ ಏನು ಬಂಗಾರ ಬೆಳ್ಳಿ ಹೊಲ ಏನೈತಲ್ಲ ಅದು ಮನ್ಯಾಗ ಇರ್ತೈತಿ. ಅದು ಬರಂಗಿಲ್ಲ, ಭಗವಂತನ ಮಠ ಬರಂಗಿಲ್ಲ, ಅಲ್ಲೇ ಇರ್ತೈತೆ, ಅದು ಅಲ್ಲೇ ಇರ್ತೈತೆ. ಇನ್ನು ಎರಡನೇದು ಕೋರ್ಟ್ ಮಠ ಬರ್ತೈತೆ ಅಂದ್ರೆ ಸ್ಮಶಾನ ಮಠ ಬರ್ತಾಳೆ ಹೆಂಡ್ತಿ ಮಕ್ಕಳು. ಕುಣಿ ಒಳಗೆ ಬರಂಗಿಲ್ಲ, ಹೊರಗಡೆ ನಿತ್ಕೊಂತಾರೆ. ಬರ್ತಾರನ್ರಿ ಅವರು? ಬರಂಗಿಲ್ಲ. ಸ್ಮಶಾನ ಮಠ ಅಷ್ಟ, ಕೋರ್ಟ್ ಅಂತ ಸ್ಮಶಾನ, ಅಲ್ಲಿ ಮಠ ಅಷ್ಟೇ ಬರ್ತಾರ. ಕೋರ್ಟ್ನೊಳಗೆ ಬರಂಗಿಲ್ಲ, ಕುಣಿ ಒಳಗೆ ಬರಂಗಿಲ್ಲ, ಹೊರಗೆ ಅಲ್ಲೇ ನಿಂತ್ಕೊಂತಾರ ಅವ್ರು. ಹೆಂಡ್ತಿ ಆಗಿರ್ಬೋದು, ಮಗ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಲ್ಲೇ ನಿಂತ್ಕೊಳ್ತಾರೆ, ಒಳಗೆ ಬರಂಗಿಲ್ಲ. ಇವ್ರು ಯಾರಂದ್ರೆ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು, ಇವ್ರು ಅಲ್ಲಿ ಮಠ ಅಷ್ಟೇ ಬರ್ತಾರೆ, ಸ್ಮಶಾನ ಮಠ ಅಷ್ಟೇ ಬರ್ತಾರೆ. ಗಂಡು ಸತ್ತಾನ ಅಂತೇಳಿ ಇವ್ರೇನು ಹೋಗ್ಯಾರನು? ಒಮ್ಮೆರು ಯಾರು ಹೆಣ್ಣು ಸತ್ತ ಅಂತ ಇವ್ರು ಹೋಗ್ಯಾರನು? ಹೋಗಿಲ್ಲ. ಇವ್ರಿಗೆ ಅಲ್ಲಿ ಮಠ ಅಷ್ಟೇ ಬರ್ತಾರೆ. ಇನ್ನು ಎಲ್ಲ ನಾವು ಕೈಲಾಸದೊಳಗೆ ಸ್ವರ್ಗ ಮಠ, ಭಗವಂತನ ಕಡೆ ಮಠ ಬರೋರು ಯಾರಪ್ಪ ಅಂದರೆ ಇವರು ಇಬ್ಬರು ಬರಂಗಿಲ್ಲ. ಶ್ರೀ ಸಂಪತ್ತು ಬರಂಗಿಲ್ಲ, ಐಶ್ವರ್ಯ ಬರಂಗಿಲ್ಲ, ಹೆಂಡ್ರು ಮಕ್ಕಳು ಬರಂಗಿಲ್ಲ. ಭಗವಂತನ ಮಠ ಬರೋರಂದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಏನೈತಲ್ಲ, ಆ ಪುಣ್ಯ ಎಲ್ಲಿ ಬರ್ತೈತೆ ಅಂದರೆ ಜಡ್ಜ್ ಮಠ ಬರ್ತೈತಿ, ಕೋರ್ಟ್ನೊಳಗೆ ಬರ್ತೈತಿ, ಪರಮಾತ್ಮ ಕಡೆ ಬರ್ತೈತಿ. ನಮ್ಮನ್ನು ಈ ಜನ್ಮದಿಂದ ಮುಕ್ತಿ ಮಾಡುವಂಥ ಕೆಲಸ ನಾವು ಮಾಡಿರ್ತಕ್ಕಂಥ ಪುಣ್ಯ ಮಾಡ್ತೈತಿ. ಅದಕ್ಕೆ ನಾವು ಪುಣ್ಯವನ್ನು ಗಳಿಸ್ಬೇಕಂತೇಳಿ ಹೇಳ್ತಾ ಬರ್ತಾರೆ. ಅದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಹೇಳುತ್ತಾ ಹೋದರೆ ಭಾಳ ಐತಿ, ಆದರೆ ಟೈಮು ಭಾಳ ಆಗೈತಿ. ಅದಕ್ಕೆ ಅಜ್ಜರ ಆಶೀರ್ವಚನವನ್ನು ಕೇಳೋಣ. ನಾವು ಏನು ಮಾಡಬೇಕಂದ್ರೆ ಪುಣ್ಯ ಗಳಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತಿನ ದಿವಸ ನಮ್ಮ ಲಕ್ಷ್ಮೀದೇವಿಯ ಈ ಏನು ಹುಣಸಾಳ ಗ್ರಾಮದ ಎಲ್ಲರೂ ಕೂಡಿಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಅಂದ್ರೆ ಹೀಗೆ ಇರಬೇಕು. ನಾವು ನೋಡ್ಬೇಕು, ಕಾರ್ಯಕ್ರಮ ನೋಡ್ಬೇಕಂದ್ರೆ ಈ ಕಾರ್ಯಕ್ರಮ ಹೇಗೆ ನಡೆದೈತಿ ನೋಡಿ ಮತ್ತೊಂದು ಊರವ್ರು ಕಲಿಬೇಕು. ಆ ರೀತಿ ಕಾರ್ಯಕ್ರಮ ಮಾಡಬೇಕು. ಗಲಾಟೆ ಇರಬಾರ್ದು, ವೇದಿಕೆ ಗದ್ದಲ ಇರಬಾರ್ದು, ನಾನು ಅನ್ನೋದು ಇರಬಾರ್ದು, ಪಾಯ ಹಾಕೋದು ಆ ರೀತಿ ಹಾಕಬೇಕು. ಅಂದಾಗ ಆ ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಆ ನಿಟ್ಟಿನೊಳಗೆ ಇವತ್ತು ಹುಣಸಾಳ ಗ್ರಾಮದವರು ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಇವತ್ತು ಪ್ರಾರಂಭ ಮಾಡಿದೆ, ಈಗ ಪ್ರಾರಂಭ ಮಾಡಿದೆ. ಈ ಕಾಯಿ ಮುಳಿಬೇಕು, ಈ ಕಾಯಿ ಮುಳಿಬೇಕು. ಕಾಯಿ ಮುಳಿಬೇಕಾಗಿತ್ತಂದ್ರೆ 3 ಕಲ್ಲು ತೆಗೆದು ಒಗಿಬೇಕು. ನಾವು 3 ಕಲ್ಲು ತೆಗೆದು ಒಗಿಬೇಕು ಅಂದ್ರೆ ಕಾಯಿ ಮುಳಿತೈತಿ. ಅಜ್ಜಾರು ಹಿಂಗೆ ಯಾಕೆ ಇವತ್ತು ಮಾತಾಡಕತ್ತಾರ ಅಂದ್ರೆ ಅನ್ನೋಲ್ರಕ್ಕ, ನೀವು ಯಾವಾಗ ಮಾತಾಡಿದ್ರು ಇವತ್ತು ಮಾತಾಡಕತ್ತಾರ ಅಂದ್ರೆ ಅನ್ನೋಲ್ರಕ್ಕ. 3 ಕಲ್ಲು ತೆಗೆದು ಒಗಿಬೇಕಂತ. ನಾವು ಏನೋ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಲ್ಲ ಅದರೊಳಗೆ 3 ಕಲ್ಲು ತೆಗಿಬೇಕಂತ. ಈ ಗ್ರೌಂಡ್ನೊಳಗೆ 3 ಕಲ್ಲು. ಒಂದನೇ ಕಲ್ಲು ಅಂದರೆ ಹೇಳ್ತೀನಿ, ಜಾತಿ ಅಂತಕ್ಕಂಥ ಕಲ್ಲು ತೆಗಿಬೇಕಂತ. ಜಾತಿ ಅಂತಕ್ಕಂಥ ಕಲ್ಲು ತೆಗಿ ಒಳಗೆ ಬಂದ್ಬಿಡಕ್ಕೆ ಎಲ್ಲರೂ ನಾವು ಬಸವಣ್ಣ ಹೇಳ್ದಂಗೆ ಇವನ್ಯಾರವ 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 ಎಂದೆನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಂಬವ ಎಂದೆನಿಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಹಾಮಗ ಎನಿಸಯ್ಯ ಅನ್ನುವಾಗ ಏನೋ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಿರ್ತಾರ ಅದೆಲ್ಲ ನಮ್ಮದು ನಂದು ಅಂತಕ್ಕಂಥ ಭಾವ ಇರಬೇಕಂತ. ಅದಕ್ಕೆ ಜಾತಿ ಅಂತಕ್ಕಂಥ ಕಲ್ಲನ್ನು ಹೊರ ತೆಗಿಬೇಕಂತ. 2ನೇ ಕಲ್ಲು ರೀ, 2ನೇ ಕಲ್ಲು ರಾಜಕೀಯ ತೆಗಿಬೇಕಂತದ್ರಿಂದ ರಾಜಕೀಯ ತೆಗಿಬೇಕು, ಅದನ್ನು ತೆಗೆದೊಗಿಬೇಕು. 3ನೇ ಕಲ್ಲು ನಾ ಹೇಳ್ದಾಗ ನಡಿಬೇಕು, ನಂದ ನಡಿಬೇಕು, ನಾನು ಅಧ್ಯಕ್ಷ ನಂದಕ್ಕೆ ನಡಿಬೇಕು ಅನ್ನೋದು. ಇವು 3 ಕಲ್ಲು. ಇವು 3 ಕಲ್ಲು ತೆಗೀರಿ, ಈ ಕಾರ್ಯಕ್ರಮ ಯಶಸ್ವಿಗೆ ನಡಿತೈತಿ. ಈ ಕಾರ್ಯಕ್ರಮ ಯಶಸ್ವಿ ಅಂಥ ಕೆಲಸವನ್ನು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀಲಿ. ಈ ಪ್ರಾರಂಭ ಆಗೈತಿ, ಕಾಯಂ ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತಾಡ್ತಾ ನೀನು ಬರಬೇಕಾಯ್ತು, ನನಗೆ ಆರಾಮ ಇರಾಕಿಲ್ಲ, ಅದಕ್ಕೆ ನಾ ಬರಲಿಲ್ಲ. ಅದಕ್ಕೆ ನಾನು ಈ ಕಾರ್ಯಕ್ರಮದ ಹೋಗ್ತೇನೆ. ಅಜ್ಜರ ಆಶೀರ್ವಚನ ನೀವೆಲ್ಲ ಕೇಳ್ರಿ. ಯಾಕೆ ಡಾಕ್ಟ್ರ್ ಬಂದ ಇನ್ನೊಂದು ಇಂಜೆಕ್ಷನ್ ಇರೋದ್ರಿಂದ ಅದಕ್ಕೆ ಅಜ್ಜರ ಆಶೀರ್ವಚನವನ್ನು ನೀವೆಲ್ಲ ಕೇಳೋಣ ಅಂತಕ್ಕಂಥ ಮಾತೇಳಿ ಈ ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷ ನಡೆಯುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಎಲ್ಲ ಯುವಕರದಾರ, ನಮ್ಮ ಲಕ್ಷ್ಮೀದೇವಿಯ ಎಲ್ಲ ಯುವಕರದಾರ, ಹಿರಿಯರದಾರ. ನಮ್ಮ ಅಜ್ಜಬ್ಗಿ ರೆಡ್ಡಿ ಸಾವ್ಕಾರ ಆಗಿರ್ಬೋದು, ಆಮೇಲೆ ಗೋಪಾಲ್ ಆಗಿರ್ಬೋದು, ಇನ್ನೂ ಅನೇಕ ಎಷ್ಟೋ ಜನ ಅದಾರ. ಎಲ್ಲರ ಹಿರಿಯರ ಏನು ನಮ್ಮ ಹುಣಸಾಳ ಎಲ್ಲ ಹಿರಿಯರ ಮಾರ್ಗದರ್ಶನ ನೋಡ್ಬೇಕು. ನಾವೆಲ್ಲ ತರಮಂಡಿ ಒಳಗೆ ಅವರು ಎಲ್ಲ ಇರ್ತಾರೆ, ಹಿರಿಯರು ಇರ್ತಾರೆ. ಯಾವ ರೀತಿಯಾಗಿ 25 ವರ್ಷ ಹಿರಿಯರ
ಮುಂದಾಳತ್ವದೊಳಗೆ ಯುವಕರ ಏನು ಓಡಾಡಿ ಮಾಡ್ತಿಲ್ಲ ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ತಾ ಹೋಗೋಣ ಅಂತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ.